ಬಸವಾದಿ ಶಿವಶರಣರನ್ನು, ಹಾನಗಲ್ಲ ಗುರುಕುಮಾರ ಶಿವಗಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಅಂಧ ಅನಾಥರ ಬಾಳಿಗೆ ದಾರಿಯ ದೀಪವಾಗಿರುವಂಥವರು ಪರಮ ಪೂಜ್ಯರಾದ ಪಂಚಾಕ್ಷರ ಗುರು ಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃ ಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರುವ ಈ ನಾಡಿನ ಶ್ರೇಷ್ಠ ಕಲಾವಿದರಾದ ಶಶಿಧರ್ ತಾಳಿಕೋಟಿಯವರಲ್ಲಿ, ಗಜಾನನ ಹೋಗಾರವರಲ್ಲಿ ಕೂಡ ಶರಣಾರ್ಥಿಗಳನ್ನು ತಿಳಿಸಿ, ಪರಮ ಪವಿತ್ರವಾದ ಪುಣ್ಯಮಯವಾದ ಕ್ಷೇತ್ರ ಶ್ರೀ ಆಂಜನೇಯನ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿರುವ ಉಪ್ಪಲದಿನಿ ಗ್ರಾಮದ ಗುರು ಹಿರಿಯರೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಶ್ರೀರಾಮಾಂಜನೇಯನ ಪವಿತ್ರವಾದ ಚರಿತ್ರೆಯನ್ನು ಆಲಿಸಬೇಕಂತ ತಿಳ್ಕೊಂಡು ಆಗಮಿಸಿರುವ ಭಕ್ತಿ, ಶ್ರದ್ಧೆ, ನಿಷ್ಠೆ, ವಿಶ್ವಾಸದೊಂದಿಗೆ ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಈ ರಾಮಾಂಜನೇಯ ಪವಿತ್ರವಾದ ಚರಿತ್ರೆಯಲ್ಲಿ ಭಾಗಿಗಳಾಗಿರುವ ತಮಗೆಲ್ಲರಿಗೂ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣು ಶರಣಾರ್ಥಿಗಳು. ಪಾಪು ಅಳಕತ್ತೈತಿ, ಪಾಪುನ ಕೊಟ್ಟು ಕಳಿಸ್ಬೇಡ್ರಿ ಇವ, ಇಲ್ಲ ನಮ್ಮ ಕೈ ಕೊಡ್ರ ಎತ್ಕೊಂಡು ಕುಂದಿರ್ತೀನಿ ನೀವು ಬೇಸರಾಗಿ. ನಾವು ನೀವೆಲ್ಲರೂ ಪರಮ ಪವಿತ್ರವಾಗಿರುವಂಥ ಶ್ರೀರಾಮಾಂಜನೇಯನ ಚರಿತ್ರೆಯಲ್ಲಿ ನಿನ್ನೆಯಿಂದ ನಾವೆಲ್ಲರೂ ಕೂಡ ಭಾಗಿಗಳಾಗಿ ನೋಡಿಕೊಂಡು ಬರ್ತಾ ಇದ್ದೀವಿ. ಏನು ನಡೀತು ಅನ್ನುವುದನ್ನು ಮಾತಾಡಬೇಡಿ. ಇವತ್ತಿನ ದಿವಸ ಪರಮ ಪವಿತ್ರವಾದ ಶ್ರೀರಾಮನ ಚರಿತ್ರೆ ಒಳಗೆ ನಾವು ನೀವೆಲ್ಲರೂ ಕೂಡಿಕೊಂಡು ಭಾಗಿಗಳಾಗೋಣ. ಎಷ್ಟು ಪವಿತ್ರ ಅಂತ ತಿಳ್ಕೊಂಡು ಅಂದ್ರೆ, ಶ್ರೀರಾಮ ಅಂದ್ರೆ ಸಾಕಂತ. ರಾಮನ ಚರಿತ್ರೆಯನ್ನು ಕೇಳುವುದಕ್ಕಿಂತ ರಾಮ ಅಂದ್ರೆ ಸಾಕು, ಜಯರಾಮ ಶ್ರೀರಾಮ ಅಂದ್ರೆ ಸಾಕಂತ ನಮ್ಮ ಒಳಗಿರತಕ್ಕಂಥ ದುಷ್ಟ ಗುಣಗಳೆಲ್ಲವೂ ಕೂಡ ಅಡಗಿ ಹೋಗ್ತವಂತ. ನಮ್ಮ ಒಳಗಿರುವಂಥ ಅವಗುಣಗಳು ಕಳೆದು ಹೋಗ್ತವಂತ. ನಮ್ಮ ಒಳಗಿರ್ತಕ್ಕಂಥ ಹೀನ ಗುಣಗಳೆಲ್ಲ ಕಳೆದು ಹೋಗ್ತವಂತ. ನಮ್ಮ ಒಳಗಿರ್ತಕ್ಕಂಥ ದ್ವೇಷ, ಅಸೂಯೆ ಭಾವನೆಗಳೆಲ್ಲವೂ ಕೂಡ ಏನಂತ ತಿಳ್ಕೊಂಡಂದ್ರೆ ನಿರ್ನಾಮವಾಗಿ ಹೋಗುವಂಥ ಕೆಲಸ ಒಂದು ಮಹಾಮಂತ್ರದೊಳಗದ ಅಂತ ಕರೀತಾರೆ. ರಾಮ ಅಂದ್ರೆ ಸಾಕಂತ ನಮಗಿರ್ತಕ್ಕಂಥ ಎಲ್ಲ ಪಾಪಗಳು ದೂರ ಆಗಿ ಪುಣ್ಯವೇ ಪ್ರಾಪ್ತಿಯಾಗಿರ್ತಕ್ಕಂಥ ಮಹಿಮನಾಗಿರ್ತಕ್ಕಂಥ ಮಂತ್ರ ಅದು ರಾಮ ಮಂತ್ರ ಅಂತ ಕರೀತಾರೆ. ಅದಕ್ಕೆ ರಾಮ ಎಲ್ಲಿದ್ರೂ ಕೂಡ ರಾಮನ ಬರುವಿಕೆಗಾಗಿ ಸುಮಾರು ವರ್ಷಗಳ ಪರ್ಯಂತರ ಶಬರಿ ದಾರಿಯನ್ನು ಕಾಯ್ಕೊಂತ ಕುಳಿತುಕೊಂಡಿದ್ದಳಂತ. ರಾಮನ ಬಗ್ಗೆ ಎಲ್ಲಿ ಕೇಳಿದ್ದಳೋ ಗೊತ್ತಿಲ್ಲ, ಶಬರಿಯಾಗಿರ್ತಕ್ಕಂಥವಳು ಸುಮಾರು ವರ್ಷಗಳ ಪರ್ಯಂತರ ದಾರಿಯನ್ನು ಕಾಯ್ಕೊಂತ ಕುಳಿತುಕೊಂಡಿರುವಂಥ ಸಮಯದೊಳಗ ನಾವು ನೀವೆಲ್ಲರೂ ಕೂಡ ರಾಮನ ಚರಿತ್ರೆಯನ್ನು ತಿಳ್ಕೊಂಡು ಕೇಳುವಂಥದ್ದು ಭಾಗ್ಯ ನಮಗೂ ನಿಮಗೆಲ್ಲರಿಗೆ ದೊರಕಿದೆ ಅಂತ ತಿಳ್ಕೊಂಡು ಅಂದ್ರೆ ನಾವೆಲ್ಲರೂ ಕೂಡ ಪುಣ್ಯವಂತರು, ಭಾಗ್ಯವಂತರು. ಯಾಕಂದ್ರೆ ಅಂಥ ಒಬ್ಬ ಪಾವನ ಮೂರ್ತಿಯಾಗಿರ್ತಕ್ಕಂಥವನು ಒಂದು ಚರಿತ್ರೆ. ಅದಕ್ಕೆ ನಮಗೂ ನಿಮಗೆಲ್ಲರಿಗೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ, ಇಷ್ಟು ದಿನಗಳ ಪರ್ಯಂತರ ನಮ್ಮ ಮನೆ ಒಳಗೆ ನಿಮ್ಮ ಮನೆ ಒಳಗೆ ಸಾಕಷ್ಟು ಕೆಲಸಗಳದಾವು, ಸಾಕಷ್ಟು ಕೆಲಸಗಳು ಭಾಳಷ್ಟು ನಮಗೆ ಒತ್ತಡದ ಮುಖಾಂತರವಾಗಿ ನಾವು ಕೆಲಸಗಳನ್ನು ಮಾಡ್ಕೊತೀವಿ. ಆದ್ರೆ ನಮಗೆಲ್ಲರಿಗೂ ಕೂಡ ಸಮಯ ಬೆನ್ನಾಗಿಲ್ಲ. ನಮಗ ಟಿವಿ ನೋಡುವುದಕ್ಕೆ ಸಮಯದ ಹುಡುಗ್ರ, ನಮಗೆ ಟಿವಿ ನೋಡುವುದಕ್ಕೆ ಸಮಯದ, ಕೈ ಒಳಗೆ ಮೊಬೈಲ್ ಹಿಡ್ಕೊಂಡು ಫೇಸ್ಬುಕ್ಕಿನೊಳಗೆ ವಾಟ್ಸಪ್ನೊಳಗೆ ಸ್ಟೇಟಸ್ ಹಾಕಲಿಕ್ಕೆ ಸಮಯದ, ಸ್ಟೇಟಸ್ನೊಳಗೆ ಯಾರು ಸ್ಟೇಟಸ್ ಹಾಕಿದ್ದಾರೆ ಅವರಿಗೆ ಕಮೆಂಟ್ ಮಾಡ್ಬೇಕಂತ ತಿಳ್ಕೊಂಡು ನಮಗೆ ಸಮಯದ,
ಫೇಸ್ಬುಕ್ಕಿನೊಳಗೆ ನಮಗೆ ಸಮಯದ, ಟ್ವಿಟರ್ನೊಳಗೆ ಸಮಯದ. ಆದರೆ ಶರಣರ ನೆನಪಿರಲಿ, ನಮಗೂ ನಿಮಗೂ ಒಬ್ಬ ಪರಮ ಪವಿತ್ರವಾಗಿರುವಂಥ ರಾಮನ ಚರಿತ್ರೆ ಒಳಗೆ ನಾವು ಒಂದಿಷ್ಟು ಸಮಯ ಕೊಡಬೇಕು ಅಂತ ತಿಳ್ಕೊಂಡು ನಮಗೆ ಗೊತ್ತಿಲ್ಲ. ಹೌದ್ರೆ? ನಾವು ಸಮಯವನ್ನು ಎದಕ್ಕೆ ಕೊಡಬೇಕಂತ ತಿಳ್ಕೊಂಡ್ರೆ, ನೋಡ್ಬೇಕಾರೆ ಮೊಬೈಲ್ ಹಿಡ್ಕೊಂಡ್ರಪ್ಪ ಅಂತ ತಿಳ್ಕೊಂಡ್ರೆ ಊಟ ಬೇಡ, ನೀರು ಬೇಡ, ನಿದ್ರೆ ಬೇಡ. ಆ ಮೊಬೈಲ್ ಹೇಳ್ತದಂತ, ಸಣ್ಣ ಸಣ್ಣ ಮಕ್ಕಳ ಕೈಯಾಗ ನೀವು ಒಂದೂ ಕೂಡ ಮೊಬೈಲ್ ಕೊಡಬೇಡಿ, ಸಣ್ಣ ಸಣ್ಣ ಮಕ್ಕಳ ಕೈ ಒಳಗೆ. ಹೌದ್ರೆ? ಸಣ್ಣ ಸಣ್ಣ ಮಕ್ಕಳದವ್ರು ಮೊಬೈಲ್ ಕೊಡಬೇಡ್ರಿ. ಅಕಸ್ಮಾತ್ ನೀವೆಲ್ಲರೂ ಇಲ್ಲಿ ಬಂದಿರಿ, ನೀವೆಲ್ಲರೂ ನನಗೆ ಅನಿಸ್ತೈತಿ ಏನಂತ ತಿಳ್ಕೊಂಡ್ರೆ, ನೆನಪಿರಲಿ, ಈಗ ಸಣ್ಣ ಹುಡುಗರ ಕೈಯಾಗ ಮೊಬೈಲ್ ಕೊಟ್ಟಿರ್ತೀರಿ, ಆ ಮಗು ಮೊಬೈಲ್ನೊಳಗೆ ಗೇಮ್ ಆಡ್ತಿರ್ತದೋ ಏನು ಮಾಡ್ತಿರ್ತದೋ ಗೊತ್ತಿಲ್ಲ. ಅಕಸ್ಮಾತ್ ನೀವು ಪಟ್ಟನ ಮೊಬೈಲ್ ಕಸ್ಕೊಂಡ್ರೆ ಮಗು ಏನು ಮಾಡ್ತೈತಿ ಹೇಳ್ರಿ? ಹಾಂ, ಏನು ಮಾಡ್ತೈತಿ? ನೀವೆಲ್ಲ ಹತ್ತಾರ, ಹಾಂ, ನೀವೆಲ್ಲ ಅಳೋರು. ನೀವೆಲ್ಲ ಒಂದು ಮೊಬೈಲ ಕಸ್ಕೊಂಡ್ರೆ ನೀವು ಅಳ್ತೀರಿ, ಹೌದಲ್ಲ? ಸಣ್ಣ ಹುಡುಗರ ಕೈ ಒಳಗೆ ಮೊಬೈಲ್ ಕಸ್ಕೊಂಡ್ರೆ ಅಳ್ತಾ ಹುಡುಗರು. ಅಕಸ್ಮಾತ್ ನಿಮ್ಮೆಲ್ಲರ ದೊಡ್ಡವ್ರ ಕೈ ಒಳಗೆ ಮೊಬೈಲ್ ಐತಿ, ದೊಡ್ಡವ್ರ ಕೈ ಒಳಗೆ ಪ್ರತಿಯೊಬ್ಬರ ಮನೆ ಒಳಗೆ ಎಷ್ಟು ಜನ ಇದ್ದೀರಿ ಅಷ್ಟು ಮಂದಿಗೂ ಕೂಡ ಒಂದು ಮೊಬೈಲ್ ಐತಿ. ಹೌದ್ರೆ? ಅಷ್ಟು ಜನಕ್ಕೂ ಕೂಡ ಮೊಬೈಲ್. ಈಗ ಟಿ ವಿ ಅವಶ್ಯಕತೆ ಇಲ್ಲ. ಅಡುಗೆ ಮನೆಯಾಗ ಕೂತ್ಕೊಂಡು ಏನಂತ ತಿಳ್ಕೊಂಡ್ರೆ ಮೊಬೈಲ್ ನೋಡ್ಕೊತ ರೊಟ್ಟಿ ಮಾಡ್ತೈತಿ ಮಂದಿ. ಟಿ ವಿ ನೋಡ್ಕೊತ ಅವಶ್ಯಕತೆ ಇಲ್ಲ. ಅವಾಗ ಟಿ ವಿ ನೋಡ್ಕೊತ ಅಡುಗೆ ಮಾಡ್ತಿದ್ರು, ಈಗ ಮೊಬೈಲ್ ನೋಡ್ಕೊತ ಅಡುಗೆ ಮಾಡ್ತಾರೆ. ಮೊಬೈಲ್ ನೋಡ್ಕೊತ ಈಗ ಏನಂತ ಭಾಳ ಸರಳವಾಗಿರ್ತಕ್ಕಂಥದ್ದು. ಮೊಬೈಲಾಗ ಏನು ಬರ್ತೈತಿ ಅದನ್ನು ನೋಡ್ಕೊಳೋದು, ಅನ್ನ ಮಾಡೋದು, ಅದು ನೋಡ್ಕೊಳೋದು, ಚಪಾತಿ ಮಾಡೋದು ಎಲ್ಲ ಮಾಡ್ಕೊಂಡು ಬರ್ತೈತಿ. ಎಷ್ಟು ಜನ ಅದೀವಿ ಅಷ್ಟು ಜನರಿಗೂ ಕೂಡ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ಮೊಬೈಲ್ ಕೊಡ್ತೀವಿ. ಮೊಬೈಲ್ ಐತೆ, ನಮ್ಮ ಮನೆಯಾಗ ಅದಾವೆ, ನಿಮ್ಮ ಮನೆಯಾಗ ಅದ, ಎಲ್ಲರಿಗೂ ಅದಾವೆ. ಆದರೆ ತಿಂಗಳಿಗೆ ನಾವು ಎಷ್ಟು ಕರೆನ್ಸಿ ಹಾಕ್ಬೇಕಂತ ತಿಳ್ಕೊಂಡು ನಿಮಗೆ ಗೊತ್ತೈತಿ. ಹೌದ್ರೆ? ಬೈಕೊಂತ ನಾನು ಹಾಕ್ಕೊಂತಿರ್ತೀವಿ, ಅಪ್ಪ ಇಷ್ಟು ಕರೆನ್ಸಿ ಆಗೈತಿ, ಇಷ್ಟಾಗೈತಿ ಅನ್ಕೊಂತಾನ. ಯವ್ವ, ನೀವೇನು ಅನ್ನಕತ್ತಿರಲ್ಲ, ಜೀವ ಹಾಕ್ಸಿದವ್ರು ಅಂಬಾನಿಗೆ ಮುಯ್ಯ ಮಾಡಿದಂಗೆ ನೀವೆಲ್ಲ. ಅವು ಪಿಗ್ಮಿ ಕಟ್ಟಿದಂಗೆ ರೊಕ್ಕ ನಾವು ಕೋಟ್ಯಾಧೀಶ್ವರ ಆಗಕತ್ತೇನ, ನಾವೇನು ಬಡವ್ರು ಆಗಕತ್ತೀವಿ. ನಾವು ಮನೆ ಒಳಗೆ ನಾಲ್ಕು ಮಂದಿ ನಮ್ಮ ಮೊಬೈಲ್ ತೊಗೊಳಕತ್ತೀವಿ. ಮತ್ತು ನಮ್ಮ ಮೊಬೈಲ್ ತೊಗೊಂಡು ಬಳಿಕ ತಿಂಗಳಿಗೆ 2,000 ರೂಪಾಯಿ ಹೋಗಿ ಹಾಕಬೇಕು. ಮತ್ತು ಅವ ಬಡವ ಹಾಕ್ಕೊಂಡು, ನಾವು ಬಡವ ಹಾಕ್ಕೊಂತ ಹೋಗ್ತೀವಿ, ಅವ್ರು ಶ್ರೀಮಂತ ಹಾಕ್ಕೊಂತ ಹೋಗ್ತಾನೆ. ಹೌದಲ್ರಿ? 350 ರೂಪಾಯಿ ಒಂದು 28 ದಿನಕ್ಕೆ, ಮತ್ತು 30 ದಿನನಿಲ್ಲ, 2 ದಿನ ಕಸ್ಕೊಂಡ ನಾವು 30 ದಿನನಿಲ್ಲ. ನೋಡಿ ಎಷ್ಟು ಪರಿಸ್ಥಿತಿ ಆಗೈತೆ ಅಂತ ತಿಳ್ಕೊಂಡ್ರೆ. ಅದಕ್ಕೆ ನಾ ಯಾಕೆ ಹೇಳಕತ್ತೀನಿ ಅಂತ ತಿಳ್ಕೊಂಡ್ರೆ, ನಮ್ಮ ಮಕ್ಕಳ ಕೈ ಒಳಗೆ ಮೊಬೈಲ್ ಕಸ್ಕೊಂಡ್ರ ಅಂತ ತಿಳ್ಕೊಂಡು ಮಕ್ಕಳು ಅಳ್ತಾವ. ಆದ್ರೆ ನೆನಪಿರಲಿ, ಪ್ರತಿಯೊಬ್ಬರ ಏನಂತ ತಿಳ್ಕೊಂಡ್ರೆ, ಪ್ರತಿಯೊಬ್ಬರ ಮನೆ ಒಳಗೆ ಎಷ್ಟು ಮೆಂಬರ್ ಅದಿರಿ, ಎಷ್ಟು ಜನ ಅದಿರಲ್ಲ, ನೀವೆಲ್ಲರೂ ಕೂಡ ಪ್ರತಿಯೊಬ್ಬರ ಕೈ ಒಳಗೆ ಒಂದು ಮೊಬೈಲ್ ಅದ. ಆದ್ರೆ ಅಕಸ್ಮಾತ್ ಮುಂದೊಂದು ದಿನ ಏನಂತ ತಿಳ್ಕೊಂಡ್ರೆ ಮೊಬೈಲ್ನೊಳಗೆ ನೆಟ್ವರ್ಕ್ ಹೋಗ್ತೈತ್ರಿ. ಎಲ್ಲರ ಮೊಬೈಲ್ ಒಳಗೆ ನೆಟ್ವರ್ಕ್ ಹೋಗ್ತೈತಿ. ನೆಟ್ವರ್ಕ್ ಹೋದಾಗ ಏನಾಕತಿ ಹೇಳ್ರಿ? ಈಗ ಹುಡುಗರು ಕೈಯಾಗ ಮೊಬೈಲ್ ಇದ್ರೆ ಕಸ್ಕೊಂಡ್ರ ಏನಾಯ್ತು ಅಂತ ತಿಳ್ಕೊಂಡು ಹುಡುಗರು ಅಳಕತ್ತಾವ. ನಾವು ದೊಡ್ಡವ್ರ ಕೈ ಒಳಗೆ ಮುಂದೊಂದು ದಿನ ಮೊಬೈಲ್ ಒಳಗಿರ್ತಕ್ಕಂಥ ನೆಟ್ವರ್ಕ್ ಬಂದ್ ಆತಂದ ಬಳಿಕ ನಮಗೆ ಏನಾಕತಿ? ಏನಾಗಂಗಿಲ್ಲ ಅಂದ್ರೆ ಹುಚ್ಚಿಡಿತೈತಿ. ನೆಟ್ವರ್ಕ್ ಒಂದು ದಿನ ನೆಟ್ವರ್ಕ್ ಇಲ್ಲ, ಒಂದು ದಿನ ಮೊಬೈಲ್ ಕರೆನ್ಸಿ ಇಲ್ಲ ಅಂತ ತಿಳ್ಕೊಂಡ್ರೆ ಹುಚ್ಚಿಡಿತದ. ಆದ್ರೆ ಶರಣರ ನೆನಪಿರಲಿ, ಯಾರ್ಯಾರಿಗೆ ಹುಚ್ಚಿಡಿತದ ಅಂತ ತಿಳ್ಕೊಂಡ್ರೆ ಜಗತ್ತಿನೊಳಗೆ ಯಾರ್ಯಾರಿಗೆ ಹುಚ್ಚಿಡಿತದ ಅಂದ್ರೆ 100ಕ್ಕೆ 70% 70 ಮಂದಿಗೆ ಹುಚ್ಚಿಡಿತದ. ಇನ್ನು 30 ಮಂದಿಗೆ ಹುಚ್ಚಿಡಿಯಂಗಿಲ್ಲ. ಯಾಕೆ ಹಿಡಿಯಂಗಿಲ್ಲ ಅಂತ ತಿಳ್ಕೊರಿ. ಯಾರ್ಯಾರು ಅವರು 30 ಮಂದಿ ಅಂತ ತಿಳ್ಕೊಂಡ್ರೆ, ಆ 30 ಮಂದಿಯೊಳಗೆ ಯಾರಪ್ಪ ಅಂತ ತಿಳ್ಕೊಂಡ್ರೆ 100ಕ್ಕೆ 70 ಮಂದಿಗೆ ಹುಚ್ಚಿಡಿತದ. ನೆಟ್ವರ್ಕ್ ಬಂದ್ ಆಗ್ತದೆ ಮುಂದೊಂದು ದಿನ. ಆದರೆ ಇನ್ನು ಉಳಿದಿರ್ತಕ್ಕಂಥ 30 ಮಂದಿಗೆ ಹುಚ್ಚು ಹಿಡಿಯೋಕೆ ಯಾಕೆ ಹಿಡಿಯಂಗಿಲ್ಲ ಅಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ, ಯಾಕೆ ಹಿಡಿಯಂಗಿಲ್ಲ ಅಂತ ತಿಳ್ಕೊಂಡ್ರೆ, ಉಪ್ಪಲದಿನಿ ಅಂತ ಗ್ರಾಮದೊಳಗೆ 9 ದಿನಗಳ ಪರ್ಯಂತರ ಯಾರು ರಾಮನ ಚರಿತ್ರೆಯನ್ನು ಕೇಳಿರಲ್ಲ, ಮುಂದೊಂದು ದಿನ ಆಧ್ಯಾತ್ಮದೊಳಗೆ ಒಳಪಟ್ಟಿರ್ತಕ್ಕಂಥ ತಾವೆಲ್ಲರೂ ಕೂಡ ನಿಮಗೆ 100ಕ್ಕೆ 30 ಮಂದಿ ಏನದಿರಲ್ಲ, ನೀವೆಲ್ಲರೂ ಏನು ಬಂದಿರಲ್ಲ, ನಿಮಗೆ ಯಾರಿಗೂ ಕೂಡ ಹುಚ್ಚು ಹಿಡಿಲಿರ್ತಕ್ಕಂಥದ್ದು ಅಂತ ಕರೀತಾರೆ. ಆದರೆ ಹಿಂಗಿರಬೇಕಲ್ಲ, ನಮಗೆಲ್ಲರಿಗೂ ಕೂಡ ಒಂದು ಹುಚ್ಚು ಹಿಡಿದಿತ್ತಲ್ಲ, ಮೊಬೈಲ್ ನೋಡಬೇಕು, ಮೊಬೈಲ್ ಒಳಗೆ ಹಾಡು ಕೇಳಬೇಕು, ಟಿ ವಿ ನೋಡಬೇಕು, ಟಿ ವಿ ಧಾರಾವಾಹಿ ನೋಡ್ಬೇಕಂತ ತಿಳ್ಕೊಂಡು ಹುಚ್ಚು ಹಿಡ್ದದ. ಆದ್ರೆ ಅಂಥ ಹುಚ್ಚು ಬೇಡ. ನಿಮಗೆಲ್ಲರಿಗೆ ಹೇಗಿರಬೇಕು? ನಮ್ಮ ಸಂಸಾರದ ಹುಚ್ಚು ಬಿಡಿಸುವಂಥದ್ದ ಕಿಚ್ಚ ಏನಂತ ತಿಳ್ಕೊಂಡ್ರೆ, ಅಂಥ ಹುಚ್ಚನ್ನು ಬಿಡಿಸಲಿಕ್ಕೆ ರಾಮನ ಚರಿತ್ರೆ ಅವಶ್ಯವಾಗಿ ಬೇಕಾಗ್ಯದ. ಅದಕ್ಕೆ ಎಷ್ಟೆಷ್ಟೋ ಸಮಯವನ್ನು ನೀವೆಲ್ಲರೂ ಕೂಡ ಕಳಿತೀವಿ. ಹಾಗಾಗಿ ಅವ್ರು ಹೇಳ್ತಾರೆ, ಹಗಲು 4 ಜಾವ ಅಸನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು.
ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ ತಮ್ಮೊಳಗಿದ್ದ ಮಹಾಗಣವನರಿಯರೋ ಚನ್ನಮಲ್ಲಿಕಾರ್ಜುನ ಅಂತ ಕರ್ಕೊಂಡು ಬರ್ತಾರೆ. ಹಗಲು 4 ಜಾವ ಹಸನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು. ಇರತಕ್ಕಂಥ ಸಮಯ 4 ಜಾವ ಅಂತ ಕರೀತಾರೆವ. ಮಧ್ಯಾಹ್ನ ಮುಂಜಾಲಿಂದ ಹಿಡಿದು 6 ಗಂಟೆಲಿಂದ ಹಿಡಿದು 12 ಗಂಟೆ 9 ಗಂಟೆವರೆಗೆ ಏನಂತ ತಿಳ್ಕೊಂಡು 1 ಜಾವ, 9ರಿಂದ 12ಕ್ಕೆ ಏನಂತ ತಿಳ್ಕೊಂಡು 2 ಜಾವ, 12ರಿಂದ 3 ಗಂಟೆ 1 3ನೇ ಜಾವ, 3 ಗಂಟೆಲಿಂದ 6 ಗಂಟೆಗೆ 4 ಜಾವ ಅಂತ ಕರ್ಕೊಂಡು ಬಂದ್ರೆ ಇದಕ್ಕೆ ನಿಮಗೆ ಸಮಯ ಮುಂಜಾಲಿಂದ ಸಾಯಂಕಾಲ 6 ಗಂಟೆಗೆ ಶರಣರು ಹೇಳ್ಕೊಂಡು ಬರ್ತಾರ. ಇದಕ್ಕೆ 4 ಜಾವ ಅಂತ ಕರೆದ್ರು. ನಾವು ಮುಂಜಾಲಿಂದ ಸಾಯಂಕಾಲವರೆಗೆ ಏನು ದುಡಿತೀವಲ್ಲ, ನಾವು ಉಣ್ಣೋದಕ್ಕೆ ತೊಡೋದಕ್ಕೆ ಬಡೋದಕ್ಕೆ ಇದಕ್ಕೆ ಬಡಿದಾಡ್ತೀವಿ ಹೊರತಾಗಿ ಅದ್ರ ಸಲುವಾಗಿ ದುಡಿತೀವಿ ನಾವು. ಹೌದ್ರಾ? ನಮ್ಮ ಸಲುವಾಗಿ ದುಡಿಯಕತ್ತೀವಿ, ಉಣ್ಣುವುದಕ್ಕಾಗಿ ದುಡಿತೀವಿ, ಹೊಟ್ಟೆ ಬಟ್ಟಿಗಾಗಿ ದುಡಿತೀವಿ ವಿನಃ ಮತ್ತೊಂದಕ್ಕಲ್ಲ ಅಂತ ಕರೀತಾರೆ. ಅಶನ ಅಂತ ತಿಳ್ಕೊಂಡ್ರೆ ಊಟ ಬಟ್ಟಿಗಾಗಿ ಅಂತ ಕರೀತಾರೆ. ಮನುಷ್ಯ ಎದಕ್ಕೆ ದುಡಿತೇನ? 4 ತಾಸನ ಮುಂಜಾಲಿಂದ 6ರಿಂದ ಸಾಯಂಕಾಲ 6 ಗಂಟೆವರೆಗೆ ದುಡಿತೇನೆ. ಎದಕ್ಕೆ ದುಡಿತೇನೆ? ಹೊಟ್ಟಿಗಾಗಿ ದುಡಿತೇನಂತ. ಹೊಟ್ಟಿ ಬಟ್ಟಿಗಾಗಿ ದುಡಿತಕ್ಕಂಥವನು. ಮತ್ತು ಸಾಯಂಕಾಲದಿಂದ ಮತ್ತು 6 ಗಂಟೆವರೆಗೆ ವ್ಯಸನಕ್ಕಾಗಿ ಅಂತ ತಿಳ್ಕೊಂಡು ಕರೀತಾನೆ. ಹಿಂಗೆ ವ್ಯಸನಕ್ಕಾಗಿ ತನ್ನ ಜೀವನವನ್ನು ಹಾಳು ಮಾಡಿಕೊಂಡ ಇರುವಂಥ ತಮ್ಮೊಳಗಿದ್ದ ಬಾಯಾರಿಸತ್ತನು. ಅಗಸತ ನೀರೊಳಗಿದ್ದು ಬಾಯಾರಿಸತ್ತಂತೆ ಅಂತ ಕರೀತಾರೆ. ಅಗಸ ನೀರೊಳಗೆ ಬಟ್ಟಿ ತುಳಿಯಕ್ಕೆ ಹೋಗ್ಯಾನ. ಬಟ್ಟಿ ತೊಳಿತಕ್ಕಂಥ ಸಮಯದೊಳಗೆ ಇದನ್ನು ಬಟ್ಟಿ ತೊಳೆಯಕತ್ತಾನ, ನೀರಾಗ ನಿಂತಾನ. ಆದ್ರೆ ನೀರಡಿಕೆ ಆಗ್ಯದ, ಆದ್ರೆ ಅವ್ನು ನೀರು ಕುಡಿಯಕ್ಕೆ ಬರಂಗಿಲ್ಲ. ಅವ ಅಂತಾನ ಇವು ಬಟ್ಟಿ ತೊಳೆದ ನೀರದವ ಅಂತ ತಿಳ್ಕೊಂಡು ಹಿಂಗಂತಾನಂತ. ಅದಕ್ಕೆ ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ ತಮ್ಮೊಳಗಿದ್ದ ಮಹಾಗಣವನರಿಯರೋ ಚನ್ನಮಲ್ಲಿಕಾರ್ಜುನ ಅಂತ ತಿಳ್ಕೊಂಡಂದ್ರು. ನಮ್ಮ ಒಳಗೆ ನಿಮ್ಮ ಒಳಗೆ ಒಬ್ಬ ಪರಮಾತ್ಮದಾನ ಅಂತ ತಿಳ್ಕೊಂಡಂತಾರೆ. ನಮ್ಮೊಳಗದ ನಿಮ್ಮೊಳಗದಾನ ಎಲ್ಲರೊಳಗೂ ಪರಮಾತ್ಮದಾನ. ಅವ ಪರಮಾತ್ಮದಾನ ಚೈತನ್ಯ ಐತೆ ಅನ್ನೋದಕ್ಕಾಗಿ ನಾವು ನೀವೆಲ್ಲರೂ ಇಲ್ಲಿ ಕುತ್ಕೊಂಡಿನಿ. ನಾನು ಪುರಾಣ ಹೇಳಕತ್ತೀನಿ, ನಾ ಪುರಾಣ ಹೇಳಿದ್ದು ನೀವು ಕೇಳಕತ್ತೀರಿ. ಹೌದಲ್ರಿ? ನಾ ಪುರಾಣ ಹೇಳಕತ್ತೀನಿ, ನೀವು ಕೇಳಕತ್ತೀರಿ. ಆ ಒಳಗೆ ಒಬ್ಬ ಚೈತನ್ಯ ಐತೆ ಅನ್ನೋದಕ್ಕಾಗಿ ಅದಕ್ಕೆ ತಮ್ಮೊಳಗಿದ್ದ ಮಹಾಗಣವನರಿಯರು. ನಮ್ಮೊಳಗೊಬ್ಬ ಪರಮಾತ್ಮನ ಅದಾನ, ನಮ್ಮೊಳಗೊಬ್ಬ ರಾಮನ ಅದಾನ, ನಮ್ಮೊಳಗೊಬ್ಬ ವಿಷ್ಣು ಅದಾನ, ನಮ್ಮ ಒಳಗೊಬ್ಬ ಆಂಜನೇಯ ಅಂತ ತಿಳ್ಕೊಂಡು ಒಬ್ಬ ಅದಾನ, ಅವ ಇದಾನ ಅಂತ ತಿಳ್ಕೊಂಡು ಅನ್ನುವುದಕ್ಕಾಗಿ ನಿಮಗೆಲ್ಲರೂ ಮಾತನಾಡುವ ಶಕ್ತಿ ಅದ, ನೋಡುವ ಶಕ್ತಿ ಅದ, ಕೇಳುವ ಶಕ್ತಿ ಅದ, ನಡೆಯುವಂಥ ಶಕ್ತಿ ಕೊಟ್ಟಾನ. ಅದು ಇಲ್ಲ ಅಂತ ತಿಳ್ಕೊಂಡ್ರೆ ಏನಂತೀರಿ? ಏನಂತೀರಿ? ನಮ್ಮೊಳಗೆ ನಿಮ್ಮೊಳಗೆ ಅದು ಇರಲಿಲ್ಲ ಅಂತ ತಿಳ್ಕೊಂಡ್ರೆ ಏನಾಕೈತಿ ಹೇಳ್ರಿ? ಇಲ್ಲ ಅಂತ ತಿಳ್ಕೊಂಡ್ರೆ ಏನಂತೀರಿ? ಮೂಗು ನೋಡ್ತೀರಿಲ್ಲ? ಮೂಗು ನೋಡ್ತೀರಿ, ಉಸಿರು ಐತ್ರಿ, ಯವ್ವ ಉಸಿರಿಲ್ಲ, ಯಪ್ಪ ಉಸಿರಿಲ್ಲ ಅಂತೀರಿಲ್ಲ? ಉಸಿರಿಲ್ಲ ಅಂತ ತಿಳ್ಕೊಂಡು ಮೂಗಿನಿಂದ ಉಸಿರಾಟ ನಡಿಲಿಲ್ಲ ಅಂತ ತಿಳ್ಕೊಂಡ್ರೆ ಏನಂತೀರಿ? ಏನಾಗೈತೆ ಅಂತ ತಿಳ್ಕೊಂಡಂತೀರಿ. ಹೊಟ್ಟೆ ಮೇಲೆ ಕೈ ಆಡಿಸ್ತೀರಿ, ಬಾತೆ ಚೆನ್ನಾಗಿ ಹಾಕ್ಲಿಲ್ಲ ಅಂತ ಹೊಟ್ಟೆ ಒಳಗೆ ಬಾತೆ ಹಾಲಿಲ್ಲ ಅಂದ್ರೆ ಹೋಗ್ಯತ ಅಂತ ತಿಳ್ಕೊಂಡಂತೀರಿ. ಹೌದಲ್ಲ? ನಮ್ಮ ಒಳಗೆ ನಿಮ್ಮ ಒಳಗೆ ಒಂದು ಚೈತನ್ಯನಾಗಿರ್ತಕ್ಕಂಥ ರಾಮ ಅಂತಕ್ಕಂಥ ಒಂದು ಚೈತನ್ಯ, ಆಂಜನೇಯ ಅಂತಕ್ಕಂಥ ಒಂದು ಚೈತನ್ಯ ನಮ್ಮ ಒಳಗೆ ನಿಮ್ಮ ಒಳಗೆ ಇರುವುದರಿಂದ ನಾವು ನೀವೆಲ್ಲರೂ ಚೆನ್ನಾಗಿದ್ದೀವ್ರಿ. ಅವ ಇರಲಿಲ್ಲ ಅಂತ ತಿಳ್ಕೊಂಡಂದ್ರೆ ನಾವು ಯಾರೂ ಕೂಡ ಇಲ್ಲಿ ಇರಂಗಿಲ್ಲ. ನಮ್ಮನ್ನು ಏನಂತ ಭಾವಿಸ್ತಾರ? ನಮ್ಮನ್ನು ಯಾರೂ ಕೂಡ ಮುಟ್ಟುವುದಿಲ್ಲ. ಶರಣರು ನಮ್ಮನ್ನು ಯಾರೂ ಮುಟ್ಟಕ್ಕೆ ಬರಂಗಿಲ್ಲ. ನಮ್ಮನ್ನು ಏನಂತ ಭಾವಿಸ್ತಾರೆ ಗೊತ್ತು? ಏನಂತಾರೆ ಹೇಳ್ರಿ? ಶರಣರ ಏನಂತಾರೆ? ನಮ್ಮೊಳಗೆ ಅದು ಇರಲಿಲ್ಲ ಅಂದ್ರೆ ಏನಂತಾರೆ? ಚೈತನ್ಯ ಇರಲಿಲ್ಲ ಅಂದ್ರೆ ಏನಂತಾರ? ಏನು ಅನ್ನಂಗಿಲ್ಲ ನೀವು? ಏನಂತಾರೆ ಹೇಳ್ರಿ? ಏನು ಅನ್ನಂಗಿಲ್ಲ? ಎಣ ಅಂತಾರಿವಾ? ಹೌದಲ್ರಿ? ನಮ್ಮ ಒಳಗೆ ನಿಮ್ಮ ಒಳಗೆ ಆ ಚೈತನ್ಯ ಪ್ರಾಣ ಪಕ್ಷಿ ಇರೋ ತನಕ ನಿಮಗೇನಂತಾರ? ಭಾಳ ಚೆನ್ನಾಗೈತೆ ಅಂತ ತಿಳ್ಕೊಂಡಂತಾರ, ಮಾತಾಡ್ತೀವಿ. ಆ ಪ್ರಾಣ ಪಕ್ಷಿ ಇರಲಿಲ್ಲ ಅಂತ ತಿಳ್ಕೊಂಡ್ರೆ ಏನಾಗ್ತದ ಅಂತ ತಿಳ್ಕೊಂಡ್ರೆ ನೆನಪಿರಲಿ, ಏನಾಗ್ತದ? ನಿಮ್ಮನ್ನೆಲ್ಲರೂ ಕೂಡ ಭಾವಿಸ್ತಾರ. ಏನು ಭಾವಿಸ್ತಾರ ಗೊತ್ತಾ? ಇದು ಒಂದು ಹೆಣ ಅಂತ ಕರೀತಾರ. ಹೌದು ಇವುದು ಬ್ಯಾಡವ ಏನಂತ ಕೇಳ್ತಾರ? ನಾ ಭಾಳ ಶರಣರ ನೆನಪಿರಲಿ, ಎಲ್ಲೋ ಊರಿಗೆ ಹೋಗಿದ್ದು ಪುರಾಣಕ್ಕೆ ಅಂತ ತಿಳ್ಕೊರಿ. ಯಾರೋ ಊರಿಗೆ ಹೋಗ್ಯಾರ. ಈಗ ನನ್ನ ಹೆಸರು ಶಿವನಾಗಯ್ಯ. ಅಕಸ್ಮಾತ್ ಊರಿಗೆ ಹೋದಲ್ಲೇ ಹೋತು ಜೀವ ಹೋತು, ಚೈತನ್ಯ ಹೋತು ಅಂತ ತಿಳ್ಕೊರಿ. ಅವಾಗ ಏನಂತಾರ? ಶಿವನಾಗಯ್ಯ ಬಂದಿಲ್ಲ ಅಂತಾರೇನ? ಏನಂತಾರ? ಹೆಣ ಬಂದಿಲ್ಲ ಅಂತಾರ. ಶಿವನಾಗಾಯಿ ಬಂದಿಲ್ಲ ಅಂತ ತಿಳ್ಕೊಂಡು ಅನ್ನಂಗಿಲ್ಲ, ಹೆಣ ಬಂದಿಲ್ಲ ಅಂತ ತಿಳ್ಕೊಂಡು ಅಂತಾರ. ಜೀವಿದ್ರೆ ಮಾತ್ರ ಶಿವನಾಗಾಯಿ ಇದ್ದಾರೆ, ಇನ್ನೂ ಬಂದಿಲ್ಲ ಅಂತ ತಿಳ್ಕೊಂಡು ಕರೀತಾರ. ಮಾತಾಡ್ತಿದ್ದೆ ಅಂತ ತಿಳ್ಕೊಂಡು ಇನ್ನೂ ಬಂದಿಲ್ರಿ, ಅಲ್ಲದರ ಇಲ್ಲದರ ಅಂತ ತಿಳ್ಕೊಂಡು ಅಂತಾರೆ. ಅಕಸ್ಮಾತ್ ಜೀವಿಲ್ಲ ಅಂತ ತಿಳ್ಕೊಂಡು ಇನ್ನೂ ಹೆಣ ಇಲ್ಲ, ಅಲ್ಲೇ ಐತ್ರಿ, ಏನೋ ಬಂದಿಲ್ಲ ಅಂತ ತಿಳ್ಕೊಂಡು ಅಂತಾರೆ.
ನಮ್ಮ ಹೆಸರೋ ಹೋಗಿಬಿಡ್ತದ, ನಮಗೆ ಏನಂತಾರ ಹಿಂಗಂತ ತಿಳ್ಕೊಂಡು ಕರೀತಾರ. ಅದಕ್ಕೆ ನಮ್ಮ ಒಳಗೆ ನಿಮ್ಮ ಒಳಗೆ ಒಂದು ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ರಾಮ ಅಂತಕ್ಕಂಥ ಒಂದು ಚೈತನ್ಯ ನಮ್ಮೊಳಗೆ ನಿಮ್ಮೊಳಗದ. ಆ ರಾಮನ ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೂಡ ಬಹಳಷ್ಟು ಚೆಂದ ಕೇಳಬೇಕಾಗ್ಯದ. ಹಾಗಾಗಿ ರಾಮನ ಹುಟ್ಟುವಂಥ ಸಮಯ ಇರ್ತದೆ. ಅದಕ್ಕಿಂತ ಮೊದಲ ಏನಂತ ತಿಳ್ಕೊಂಡಂದ್ರೆ ಈ ಒಂದು ಭೂಮಿ ಅಖಂಡವಾಗಿರುವಂಥ ಇದು ಭಾರತ. ಈ ಭಾರತ ಭೂಮಿ ಒಳಗೆ ಎಂಥ ಪವಿತ್ರವಾದ ಭೂಮಿ ಅಂತ ತಿಳ್ಕೊಂಡಂದ್ರೆ ಶರಣರು, ಸತ್ಪುರುಷರು, ಮಹಾತ್ಮರು, ಎಂತೆಂಥ ಶಿವಗಿಗಳು ಈ ಭೂಮಿಯನ್ನು ತುಳಿದು ಈ ಭೂಮಿಯನ್ನು ಪಾವನ ಮಾಡಿ ಹೋಗಿರ್ತಕ್ಕಂಥ ಭೂಮಿ ಇದು. ಅಂಥ ಒಂದು ಭೂಮಿಯನ್ನು, ಪರಮ ಪವಿತ್ರವಾದ ಭೂಮಿ ಇದು ಭಾರತಾಂಬೆ ಅಂತ ಕರ್ಕೊಂಡು ಬರುತ್ತಾರೆ. ಇಂಥ ಒಂದು ಭಾರತಾಂಬೆಯ ಭೂಮಿ ಒಳಗೆ ಅನೇಕ ಮಹಾತ್ಮರು ಕೂಡ ಹಾಗೆ ಹೋಗ್ತಾರೆ. ಇದು ತಪಸ್ವಿಗಳ ಭೂಮಿ, ಇದು ತ್ಯಾಗಿಗಳ ಭೂಮಿ, ಇದು ಪವಿತ್ರವಾಗಿರ್ತಕ್ಕಂಥ ಭೂಮಿ ಅದ. ಇಂಥ ಭೂಮಿ ಒಳಗೆ ಅನೇಕ ಮಹಾತ್ಮರು ಕೂಡ ಹಾಗೆ ಹೋಗ್ಯಾರಿ. ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಶರಣ ಸತ್ಪುರುಷರು ಕೂಡ ಹಾಗೆ ಹೋಗ್ಯಾರ ಈ ಭೂಮಿ ಒಳಗೆ. ಅನೇಕ ಶರಣ ಸತ್ಪುರುಷರ ಹಾಗೆ ಹೋಗಿರ್ತಕ್ಕಂಥ ಭೂಮಿ ಇದು ಭಾರತ ಅಂತ ಕರ್ಕೊಂಡು ಬರ್ತಾರ. ಇದು ಭಾರತಾಂಬೆ ಅಂತ ತಿಳ್ಕೊಂಡು ಹೇಳ್ತಾರ, ಸುಮ್ಮನೆ ಅನ್ನಲಿಲ್ಲ. ಈ ಭಾರತ ದೇಶದೊಳಗೆ ಎಂತೆಂಥ ಗೌರವ ಅಂತ ತಿಳ್ಕೊಂಡ್ರೆ ನೆನಪಿರಲಿ, ನಾವೆಲ್ಲರೂ ಕೂಡ ಈ ಭೂಮಿಯನ್ನು ಭಾರತಾಂಬೆ ಅಂತ ಕರ್ಕೊಂಡು ಬರ್ತೀವಿ. ಈ ಭೂಮಿಗೆ ಅಷ್ಟೊಂದು ಗೌರವವನ್ನು ನೀಡುತ್ತಾರೆ. ಈ ಭೂಮಿ ಒಳಗೆ ಎಷ್ಟೊಂದು ತಿಳ್ಕೊಂಡ್ರೆ ತಾಯಿಯಾಗಿ ನೋಡ್ತಕ್ಕಂಥ ದೇಶ ಯಾವುದಾದ್ರು ಇತ್ತು ಅಂತ ತಿಳ್ಕೊಂಡ್ರೆ ಅದು ಭಾರತ ಅಂತ ಕರೀತಾರೆ ಶರಣರ. ಅಷ್ಟೇ ಎಲ್ಲ ಪರದೇಶದೊಳಗೆ ನಮ್ಮ ದೇಶಕ್ಕೆ ನಾವು ಹೋಲಿಕೆ ಮಾಡಿದ್ವಿ ಅಂತ ತಿಳ್ಕೊಂಡ್ರೆ ನಮ್ಮ ದೇಶ ಆ ದೇಶಕ್ಕೆ ನಾವು ಒಂದಿಷ್ಟು ಹೋಲಿಕೆ ಮಾಡಿದ್ರೆ, ಹೊಂದಾಣಿಕೆ ನೋಡಿದ್ರೆ ಅಂತ ತಿಳ್ಕೊಂಡ್ರೆ ಅಜಗಜಾಂತರವಾಗ್ಯದ. ಅಷ್ಟೇ ಇಲ್ಲ, ನಾವೆಲ್ಲರೂ ಕೂಡ ಏನಂತ ತಿಳ್ಕೊಂಡ್ರೆ ಭಾರತ ಮಾತೆಯ ಮಕ್ಕಳಂತ ತಿಳ್ಕೊಂಡು ಕರೀತಾರೆ. ಅಷ್ಟನ್ನು ತಿಳ್ಕೊಂಡು ಅಷ್ಟನ್ನು ಚೆನ್ನಾಗಿ ನೋಡ್ತಕ್ಕಂಥ, ಪ್ರೀತಿಯಿಂದ ಪ್ರೇಮದಿಂದ ಕಾಣ್ತಕ್ಕಂಥದ್ದು ಅಷ್ಟೇ ಅಂತ ತಿಳ್ಕೊಂಡಲ್ಲ. ನಾವೆಲ್ಲರೂ ಕೂಡ ಈ ಭೂಮಿ ಒಳಗೆ ಬದುಕಿ ಬಾಳಬೇಕಾದ್ರೆ ಹಿಂದಿರ್ತಕ್ಕಂಥ ಮುಕ್ಕೋಟಿ ದೇವಾನು ದೇವತೆಗಳು ಕೂಡ ಏನು ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೆ, ದೇವಾನು ದೇವತೆಗಳೆಲ್ಲರೂ ಕೂಡ ಒಬ್ಬ ಹೆಣ್ಣು ಮಗಳಿಗೆ ಬಹಳಷ್ಟು ಗೌರವದಿಂದ ಕಂಡಿರ್ತಕ್ಕಂಥ ದೇಶವಿದು ಶರಣರ. ಒಬ್ಬ ಹೆಣ್ಣು ಮಗಳನ್ನು ದೇವತೆಯಾಗಿ ನೋಡಿರುವಂಥ ದೇಶ ಇದು ಭಾರತ ಅಂತ ಕರ್ಕೊಂಡು ಬರ್ತಾರೆ. ಪ್ರತಿಯೊಂದು ಈ ದೇಶದೊಳಗೆ ನಾವು ಪರದೇಶಕ್ಕೆ ನಮ್ಮ ದೇಶಕ್ಕೆ ಹೋಲಿಕೆಯನ್ನು ಮಾಡಿ ನೋಡಿದಾಗ ಏನಂತ ತಿಳ್ಕೊಂಡ್ರೆ, ನೀವೆಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು ಏನಂತ ಅಂತ ತಿಳ್ಕೊಂಡ್ರೆ, ಪ್ರತಿಯೊಂದು ಹೆಜ್ಜೆಗೂ ಕೂಡ ನಾವು ಭಾರತ ಮಾತೆಯನ್ನು, ತಾಯಿಯನ್ನು ನೆನಪಿಸಿಕೊಳ್ತಕ್ಕಂಥ ಸಮಯವೇ ಇಲ್ಲ. ಪ್ರತಿಯೊಂದು ನಮ್ಮ ಮನೆ ಒಳಗಾಗಲಿ, ನಿಮ್ಮ ಮನೆ ಒಳಗಾಗಲಿ, ಯಾವುದೇ ಒಂದು ಮನೆ ಒಳಗಾಗಲಿ, ಎಲ್ಲೇ ನಡೆದುಕೊಂಡು ಹೋಗಬೇಕಾದ್ರೆ ಶರಣರ ನೆನಪಿರಲಿ, ನಾವು ಬದುಕನ್ನು ಬಾಳೆವನ್ನು ಮಾಡಕತ್ತೀವಿ. ಬಿತ್ತಿ ಉತ್ತನ್ನು ಬೆಳೆದಲಿಕ್ಕತ್ತೀವಿ. ಈ ಬೆಳೀತಕ್ಕಂಥ ಬೆಳೆಯನ್ನು ಕೊಡುವಂಥ ನಮಗೆ ಎಲ್ಲರಿಗೂ ನಡೆಯುವುದಕ್ಕೆ ಆಧಾರವಾಗಿರ್ತಕ್ಕಂಥ ತಾಯಿ ಯಾವುದು? ನೆಲ ಅಂತ ಕರೀತಾರೆ. ಇದಕ್ಕೆ ಯಾರು ಏನಂತಾರ? ನಾವೇನು ಬೀಜವನ್ನು ಬಿತ್ತಿ ಬೆಳೀತಕ್ಕಂಥ ಆಧಾರವಾಗಿರ್ತಕ್ಕಂಥ ತಾಯಿ ಯಾರು? ಭೂಮಿ. ಇದಕ್ಕೇನಂತಾರ? ಭೂಮಾತಾ ಅಂತ ಕರೀತಾರೆ. ನೋಡಿವು, ಇದಕ್ಕೆ ಭೂಮಾತಾ ಅಂದರು. ನೋಡಿ ಎಂಥ ತಾಯಿ ಹೆಸರು ಇಟ್ಟಾರಿವ, ತಾಯಿ ಹೆಸರು. ಮತ್ತು ಭೂಮಾತಾ ಅಂತ ತಿಳ್ಕೊಂಡು ಕರೀತಾರೆ. ಅಷ್ಟೇ ಅಲ್ಲ, ನಾವು ನೀವೆಲ್ಲರೂ ಕೂಡ ಏನಂತ ತಿಳ್ಕೊಂಡ್ರೆ ಬದುಕು ಬಾಳೆವನ್ನು ಮಾಡ್ತೀವಿ. ಅಷ್ಟೇ ಅಲ್ಲ, ನಿಮಗೆಲ್ಲರೂ ಕೂಡ ತಿನಿಸುವುದಕ್ಕಾಗಿ ಕೊಡ್ತಕ್ಕಂಥ ತಾಯಿ ಏನಂತ ತಿಳ್ಕೊಂಡು ಕರಿತೀವಿ? ಅನ್ನಪೂರ್ಣೇಶ್ವರಿ ಅಂತ ಕರೀದ್ವಿ. ಹೌದಲ್ಲ? ಅನ್ನಪೂರ್ಣೇಶ್ವರಿ ಅಂತ ಕರ್ಕೊಂಡು ಬರ್ತೀವಿ. ಅಷ್ಟೇ ಇಲ್ಲ, ಊಟವಿಲ್ಲ ಅಂದ್ರೆ ನಡೀತದ, ನೀರಿಲ್ಲ ಅಂದರೂ ಕೂಡ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ನೀರಿಲ್ಲ ಅಂದ್ರೆ ನಡಿಲಿಕ್ಕೆ ಸಾಧ್ಯವಿಲ್ಲ. ನೀರನ್ನು ಒದಗಿಸುವಂಥ ಸಲಿಲ ಶಕ್ತಿಗೆ ಏನಂತ ಕರೀತಾರ? ಏನಂತ ಕರೆದ್ರಿ ಏನಂತ ಕರೀದ್ರಿ? ಏನಂತ ಕರೀತೀರಿ? ಆ ನೀರಿಗೆ ಏನಂತ ಕರೀತೀರಿ? ಏನೂ ಕರೆಯಂಗಿಲ್ಲ ನೀವು? ಹ್ಞೂ ರೀ, ಹೇಳಿ ಮಾತಾಡ್ರಲ್ಲ, ಇಲ್ಲೇ ಇದ್ರಿ, ಇಲ್ಲೇ ಹೋಗಿರಿ. ನೀವು ಮಾತಾಡಿದ್ರೆ ಅಂತ ತಿಳ್ಕೊಂಡ್ರೆ ಚಲೋ. ನೀವು ರೀ ಮಾತಾಡಬೇಕು. ಗಂಗಾ ಅಂತ ತಿಳ್ಕೊಂಡು ಕರೀತಾರೆ. ಹೌದಲ್ರಿ? ಗಂಗಾ ಮಾತಾ ಅಂತ ಕರೀತಾರೆ ಆ ನೀರಿಗೆ. ಅದೇ ವಿಜ್ಞಾನಿಗಳು H2O ಅಂತ ಕರೆದ್ರು. ಹೌದಲ್ರಿ? ವಿಜ್ಞಾನಿಗಳು H2O ಅಂತ ಕರೆದ್ರು. ನಾವೆಲ್ಲರೂ ಕೂಡ ಗಂಗಾ ಮಾತಾ ಅಂತ ತಿಳ್ಕೊಂಡು ಕರಿತೀವಿ. ಆ ತಾಯಿಗೆ ನಮಸ್ಕಾರ ಮಾಡ್ತೀವಿ. ಹೌದಲ್ಲ? ಆ ತಾಯಿ ಎಷ್ಟು ಪವಿತ್ರಳದಳ, ನಿಮಗೆಲ್ಲರಿಗೆ ಎಷ್ಟು ಚಲೋ ಮದಳ. ಹೌದಲ್ಲ? ಅದಕ್ಕೆ ಗಂಗಾ ಮಾತಾ ಅಂತ ಕರಿತೀವಿ. ಅಷ್ಟೇ, ಪ್ರತಿಯೊಂದು ಆ ನದಿಗಳು ಏನು ಹರಿತೇವಲ್ರಿ, ನದಿ ಇಲ್ಲೇ ನದಿ ಹರಿದವಲ್ರಿ, ಆ ನದಿಗೆ ಏನಂತ ಕರೀತಾರ್ರಿ? ಏನು ಕರೆದಾರ? ತುಂಗೆ ಅಂತ ಕರೆದಾರೆ. ಹೆಣ್ಮಗಳ ಹೆಸರೇವ, ನಮ್ಮ ಗಂಡ್ಮಕ್ಳ ಹೆಸರು ಕರೆದಿಲ್ಲ. ಎಲ್ಲ ನದಿಗಳಿಗೆ, ನಮ್ಮ ಭಾರತ ದೇಶದೊಳಗೆ ಇರ್ತಕ್ಕಂಥ ಎಲ್ಲ ಏನು ನದಿಗಳು ಹರಿದಾವಲ್ರಿ, ಎಲ್ಲ ನದಿಗಳಿಗೂ ನಿಮ್ಮ ಹೆಸರು ಕರೆದಾರ ನೋಡ್ರಿ. ನಿಮ್ಮ ಹೆಸರ ಕರೆದಾರ. ಏನಂತ? ಈ ಕಡೆ ತುಂಗೆ ಭದ್ರೆ ತುಂಗೆ ಭದ್ರೆ. ಆ ಕಡೆ ಬೆಂಗಳೂರು ಕಡೆ ಹೋದ್ರೆ
ಏನು ಕರೀತಾರೆ? ಕಾವೇರಿ. ಈ ಕಡೆ ಹೋದ್ರೆ ಗಂಗಾ, ಯಮುನಾ, ಕೃಷ್ಣೆ, ಭೀಮೆ, ಮಲಪ್ರಭೆ, ಘಟಪ್ರಭೆ, ಇವ ಎಲ್ಲ ನಿಮ್ಮದೇ ಹೆಸರು. ಎಲ್ಲ ನದಿಗಳಿಗೆ ನಿಮ್ಮ ಹೆಸರು ಕರೆದಾರ. ನಮ್ಮದು ಒಂದರ ಕರೆದಾರನ್ರಿ ನದಿಗೆ? ನಮ್ಮದು ಒಂದರ ಕರೆದಾರ? ನಮ್ಮ ನದಿ ಕರ್ಲಿಲ್ರಿ, ಬಾವಿ ಕರೆದ್ರು. ಕಲ್ಲಪ್ಪನ ಬಾವಿ, ಮಲ್ಲಪ್ಪನ ಬಾವಿ, ಬಸಪ್ಪನ ಬಾವಿ ಅಂತ ಕರೆದ್ರು. ನಮ್ಮ ಬಾವಿಯಾಗ್ಯದವು ಎಲ್ಲ ಹೆಸರು ನೋಡ್ರಿ. ಬೇಕಾದ್ರೆ ನಮ್ಮ ಬರೀ ಕಲ್ಲಪ್ಪನ ಯಾವ ಬಾವಿ ಇದು? ಕಲ್ಲಪ್ಪನ ಬಾವಿ. ಇಲ್ಲಿಂದ ಯಾವುದೋ ಬಾವಿ ಇತ್ತಿಲ್ಲಿ, ಹೌದಲ್ಲ? ನಮ್ಮೂರು ದಾರ್ಯಾಗ ಒಂದು ಐತ್ರಿ, ಪುಟಾಣ ರಂಗಣ ಬಾವಿ ಅಂತ ಐತಿ. ಬರೀ ಬಾವಿ ಹೆಸರು ಇಟ್ಟದ. ನಿಮಗೆಲ್ಲ ನದಿ ಹೆಸರು ಕರೆದಾರ. ನಮ್ಮ ನೋಡ್ರಿ ಒಟ್ಟ ಇಲ್ಲ ಎಲ್ಲಿ ಕರೆದಾರ ನೋಡ್ರಿ? ಬಸಪ್ಪ ನದಿ, ಕಲ್ಲಪ್ಪ ನದಿ, ಬಾಲಪ್ಪನಿಂದ ಹೆಸರು ಕರೆದಾರ. ಬಾಲಪ್ಪನ ಬಾವಿ ಅಂತ ಐತಿ, ಹೌದಲ್ಲ? ನದಿ ಅಂತ ಒಂದು ಇಲ್ಲ. ನೋಡಿ ಹೆಂಗಿರಬೇಕು. ಎಲ್ಲ ಪ್ರತಿಯೊಂದು ಸ್ಥಳಕ್ಕೆ ಹೋದ್ರಪ್ಪ ಅಂದ್ರೆ ನಿಮ್ಮ ಹೆಸರು ಯಾಕೆ ಕರೀತಾರಂದ್ರೆ, ಹೆಣ್ಣು ಮಕ್ಕಳಲ್ಲಿ ಒಂದು ಸ್ಥಾನ, ಹೆಣ್ಣು ಮಕ್ಕಳಲ್ಲಿ ಸಹನೆ, ತಾಳ್ಮೆ, ಸಹನೆ ಗುಣ ಇರುವುದರಿಂದ ಅಂಥ ಪವಿತ್ರವಾದ ಹೆಸರುಗಳನ್ನು ಕರೀತಾರೆ. ಉಳಿದಿರ್ತಕ್ಕಂಥ ಕರೆಯಂಗಿಲ್ಲ ಶರಣರ. ಅದಕ್ಕೋಸ್ಕರ ಪ್ರತಿಯೊಂದರಲ್ಲಿ ನದಿಗಳಿಗೂ ಕೂಡ ನಿಮ್ಮ ಹೆಸರು ಕರೆದರು. ನಮಗೆ ವಿದ್ಯಾ ಬುದ್ಧಿಯನ್ನು ಕೊಡುವಂಥ ಶಕ್ತಿ ಏನಂದ್ರು ಸರಸ್ವತಿ ಅಂತ ಕರೀತಾರೆ. ನಮಗ ವ್ಯವಹಾರ ಮಾಡಲಿಕ್ಕೆ ಒದಗಿಸುವಂಥ ಶಕ್ತಿಗೆ ಲಕ್ಷ್ಮಿ ಅಂತ ಕರೀತಾರ. ಇವ ಲಕ್ಷ್ಮಿ ಅಂತ ಕರ್ಕೊಂಡು ಬರ್ತಾರ. ಏನೇ ಇದ್ರೂ ಕೂಡ ನಮಗ ಸಂಗೀತವನ್ನು ಆಡುವುದಕ್ಕೆ ಏನಂತಂದ್ರು ಶಾರದಾಂಬೆ ಅಂತ ಕರ್ಕೊಂಡು ಬರ್ತಾರ. ಎಲ್ಲದಕ್ಕೂ ಕೂಡ ಏನಂತ ತಿಳ್ಕೊಂಡಂತಾರಂದ್ರೆ ಹೆಣ್ಣು ಮಕ್ಕಳ ಹೆಸರನ್ನ ಕರ್ಕೊಂಡು ಬಂದ್ರಿವ, ಹೆಣ್ಮಕ್ಳ ಹೆಸರ ಕರ್ಕೊಂಡ್ಬಂದರು. ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಮುಕ್ಕೋಟಿ ದೇವತೆಗೊಳಗ ಮುಕ್ಕೋಟಿ ದೇವತೆಗೊಳಗ ವಿಷ್ಣು, ಬ್ರಹ್ಮ, ಮಹೇಶ್ವರರಲ್ಲಿ ಈ ಮೂವರು ಕೂಡ ಏನಂತ ತಿಳ್ಕೊಂಡ್ರೆ ಒಂದೊಂದು ಸ್ಥಾನವನ್ನು ತಮ್ಮ ಧರ್ಮಪತ್ನಿಯರಿಗೆ ನೀಡಿದ್ರಂತ. ಒಂದೊಂದು ಸ್ಥಾನವನ್ನು ಧರ್ಮಪತ್ನಿಯರಿಗೆ ನೀಡಿದ್ರಂತ. ಏನಂತ ಅಂತ ತಿಳ್ಕೊಂಡ್ರೆ, ಬ್ರಹ್ಮದೇವ ನಾಲಿಗೆ ಒಳಗೆ ಕೊಟ್ಟ ತನ್ನ ಹೆಂಡತಿಗೆ. ಬ್ರಹ್ಮದೇವ ತನ್ನ ಹೆಂಡತಿಗೆ ನಾಲಿಗೆ ಒಳಗೆ ಸದಾಕಾಲ ನನ್ನ ನಾಲಿಗೆ ಒಳಗೆ ನೀ ಇರು ಅಂತ ತಿಳ್ಕೊಂಡು ಹೇಳಿದ. ವಿಷ್ಣು ಪರಮಾತ್ಮ ನನ್ನ ಎದೆ ಒಳಗೆ ಇರು ನೀನಂತ ತಿಳ್ಕೊಂಡು ಲಕ್ಷ್ಮಿಗೆ ಸ್ಥಾನವನ್ನು ಕೊಟ್ಟ. ಆದ್ರೆ ಶಿವ ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಆಕೆ ಕೇಳಿದ್ಲಂತ. ಯಾರು ಕೇಳಿದ್ರು? ಶಿವನ ಹೆಂಡತಿ ಹೆಸರೇನು? ಆಕೆ ಕೇಳಿದ್ಲಂತ. ನೋಡು, ಬ್ರಹ್ಮದೇವ ನಾಲಿಗೆ ಒಳಗೆ ಕೊಟ್ಟಾನ, ವಿಷ್ಣು ಪರಮಾತ್ಮ ಏನಂತ ತಿಳ್ಕೊಂಡ್ರೆ ಎದೆ ಒಳಗೆ ಕೊಟ್ಟಾನ, ಲಕ್ಷ್ಮೀ ಸ್ಥಾನವನ್ನು ಕೊಟ್ಟಾನ, ನನಗೇನು ಕೊಡ್ತೀರಿ ಅಂತ ತಿಳ್ಕೊಂಡು ಕೇಳಾಕತ್ತೀರಿ. ನೀವು ಕೇಳಿಲ್ಲನ? ಮತ್ತೆ ನೀವು ಕೇಳಿರಿಲ್ಲ ನಿಮ್ಮ ಹೋಮ ಯಜಮಾನ್ರನ್ನ ಏನಂತ ಕೇಳಿರಿ? ನಾ ಇಷ್ಟೆಲ್ಲ ದುಡಿತೀನಿ, ಇಷ್ಟೆಲ್ಲ ಮಾಡ್ತೇನೆ, ಮುಂಜಾನೆದ್ದ ಸಂಜೆ ತನಕ ದುಡಿತೀನಿ, ಕುಲಾಳ ಕರ್ಕೊಂಡು ಮಾಡ್ತೀನಿ. ದೀಪಾವಳಿಗೆ ಬಂತು ಒಂದು ಚಲೋ ಸೀರೆ, ಒಂದು ಚಲೋ ಬೊರ್ಮಳ, ಚಲೋ ಒಂದು ಏನಾರ ನೆಕ್ಲೆಸ್ಸ ಕಿವ್ಯಾಗ. ಕೇಳಿರಿನಿ? ಇಲ್ಲ, ಕೇಳಿರ್ತೀರಿ, ಹೌದಲ್ಲ? ಕೇಳಾರ್ದ ಇರ್ತಕ್ಕಂಥ ಹೆಣ್ಮಕ್ಳೇ ಇಲ್ಲ. ಕೇಳಬೇಕಲ್ಲ. ಮತ್ತು ಕೇಳಿದ್ರನ ಹೌದಲ್ರಿ? ಕೇಳಿರ್ತಾರೆ, ಕೇಳಾರ್ದ ಬಿಡೋಂಗಿಲ್ಲ. ಮತ್ತು ಅವ ಕೇಳಿದಂಗೆಲ್ಲ ಗಂಡ ಅದ ಕೊಡಿಸ್ಬೇಕು. ಮತ್ತು ಏನು ದೀಪಾವಳಿಗೆ ಚಲೋ ಸಿರಿ ಕೊಡಿಸ್ಬೇಕು, ಮತ್ತು ಬೋರ್ಮಳ ಅಂದ್ರೆ ಬೋರ್ಮಳ ಕೊಡಿಸ್ಬೇಕು, ನೆಕ್ಲೆಸ್ ಕೊಡಿಸ್ಬೇಕು. ಮತ್ತು ಇವು ಏನಂತಾರಲ್ಲ ಕಿವ್ಯಾಗ ಏನದಾವ್ರಿ? ಕಿವ್ಯಾಗ ಏನಂತಾರೆ? ಅವು ಏನೇನು ಅಂತಾರೆ? ಫೋನ್ ಅಂತ ಬಂದವ, ಹೌದಲ್ರಿ? ಅವು ಫೋನ್ ಕೇಳಿದಾಗ ಫೋನ್ ಹಳೆವಾದ್ರು ಈಗ ಅವು ಮತ್ತೇನೋ ಬಂದವಂತ ಅವು ಫೋನ್ ಬಂದವು, ಬದಲಿ ಬಂದವ್ರಿ. ಅವು ಅವೆಲ್ಲ ಕೇಳಿಸ್ಬೇಕು. ಕೊಟ್ರೆ ತಾಲೂಕು ಕಡ್ಡಿ ಏನೇನು ಅಂತಿರ್ತಾರೆ. ಆದ್ರೆ ನಮ್ಮ ಭಾಷೆದಾಗ ಬೇರೆ ಐತ್ರಿ. ಅವು ಏನಂತಾರೆ ನಮ್ಮ ಭಾಷೆದಾಗ? ತಾಲೂಕು, ಜಿಲ್ಲಾ, ಗ್ರಾಮ ಅಂತೀವಿ ನಾವು. ತಾಲೂಕು, ಜಿಲ್ಲಾ, ಗ್ರಾಮ ಇವೆಲ್ಲ ಕಿವ್ಯಾಗ. ಮೊನ್ನೆ ನೋಡಿದ ಒಬ್ಬ ಹೆಣ್ಮಗಳು, ನಾನು ಸೊಲ್ಲಾಪುರಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ 40 ತೂತಕ್ಕಂದಳು ಕಿವ್ಯಾಗ. ಫೋಟೋ ತಕ್ಕಂದು ಮಂದಿನ ಹಾಕಿದ್ದು ನಾನು. ತಡಿಯವ ನಿಂದ್ರಿಲ್ಲ ಅಂತ ತಿಳ್ಕೊಂಡು ಫೋಟೋ ತಗೊಂಡು ಮಂದಿ 40 ತೂತಿದ್ದು. ಅದಾಗ ಹೆಂಗೆ ಹಾಕ್ಕೊಂಡಿದ್ಲು ಗೊತ್ತಿಲ್ಲ, ಅಷ್ಟು ಬಂಗಾರವಿದ್ದು. ಮತ್ತು ಆ 40 ತೂತಿಗೆ ಮತ್ತು ಏನು ಬಂಗಾರದ ಹಾಕ್ಸ್ಬೇಕಾರೆ ಮತ್ತು ಅವು ಗಂಡು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಮತ್ತು ನೀವು ಕೇಳೋದ ಬಿಡೋಂಗಿಲ್ಲ, ಹೌದಲ್ಲ? ಮತ್ತು ಏನೇನಂತ ತಿಳ್ಕೊಂಡ್ರೆ ಇಲ್ಲಿ ಅಷ್ಟೆಲ್ಲ ಹಾಕ್ಕೊಂಡಿರ್ತಾರೆ, ಹೌದಲ್ಲ? ತಾಲೂಕು, ಜಿಲ್ಲಾ, ಗ್ರಾಮ ಹಾಕ್ಕೊಂಡಿರ್ತಾರೆ. ಕೇಳಿದ್ದೆಲ್ಲ ಕೊಡಿಸ್ದಂಗೆಲ್ಲ ಚಲೋ ಇರ್ತೈತೆ, ಭಾಳ ಚಂದ. ಅಕಸ್ಮಾತ್ ಅವಾಗ ಗಂಡ ಕೇಳಿದಂಗೆಲ್ಲ ಕೊಡಿಸಿದ್ರೆ ಭಾಳ ಚಲೋ. ನೀವೆಷ್ಟು ಚೆಂದಾಗೇನೆ ಅವನನ್ನು ವರ್ಣನೆ ಮಾಡ್ತಾರೆ. ಯಾರು ಪಕ್ಕದ ಮನೆಯಾಗ ಹೋಗಿ ವರ್ಣನೆ ಮಾಡ್ತಿರ್ತಾರೆ. ಏನಂತ ಎಷ್ಟು ಚಂದ ವರ್ಣನೆ ಮಾಡ್ತೀರಿ ಗೊತ್ತೇನು? ಭಾಳ ಚಂದ ವರ್ಣನೆ ಮಾಡ್ತಿರ್ತೀರಿ. ಯವ್ವ ನನ್ನ ಗಂಡ ಮಾಮಲೆದಾರ, ಯವ್ವ ನನ್ನ ಗಂಡ ಸುಬೇದಾರ, ಯವ್ವ ನನ್ನ ಗಂಡ ಶಿರಸ್ದಾರ, ಯವ್ವ ನನ್ನ ಗಂಡ ಪೌಜಾದಾರ ಯವ್ವ ಅಂತಾರೆ. ಅಕಸ್ಮಾತ್ ಏನಾದರೂ ಗಂಡ ಕೊಡಿಸ್ಲಿಲ್ಲ ಅಂತ ತಿಳ್ಕೊಂಡ್ರೆ ಅದಾ ಪಕ್ಕದ ಮನೆ ದೊಡ್ಡವನ ಮುಂದೆ ಹೋಗಿ ಅಂತಾರೆ,
ಆಯ್ತು ದೊಡ್ಡವ್ ಕೇಳ್ತು, ಏನೋ ಯವ್ವ ಮನೆ ದೀಪಾವಳಿಗೆ ಏನು ಕೊಡಿಸಿದ್ ನನ್ನ ಗಂಡ? ಯವ್ವ ಏನು ಬಂದು 8 ವರ್ಷ ಆಯ್ತು, ನನ್ನ ಗಂಡಲ್ಲ ಅವು ಗುಂಡ. ಬಂದಿನಿ ಏನೇನೋ ಕೊಡಿಸಿಲ್ಲ ಅಷ್ಟ ಅಂದ್ರೆ ಸುಮ್ಮನೆ 8 ವರ್ಷ ಆಯ್ತು ದೊಡ್ಡವ, ಏನೇನಿಲ್ಲ, ಈ ಕರೆ ಮನೆ ಬಿಟ್ಟರೆ ಬೆಳೆ ಮನೇಲಿ ವಂಶ ನಿರ್ವಂಶ ಆಗಲಿ. ಇವ ಸುಮ್ಮನೆ ಅಂದ್ರೆ ವಂಶ ನಿರ್ವಂಶ ಯಾರಂದ್ರೆ ಏನಾರ ಆಗ್ಬೋದು. ಈಗ ಹಿಂಗೆ ಯಾಕೆ ಮಾಡ್ತೀರಿ ಅದನ್ನು? ಈ ಕೈಯಾಗಿ ಏನಾರ ಹೋಗ್ತೈತೇನ ಅದು? ಎಷ್ಟು ವಿಚಿತ್ರಲ್ಲ. ಕೊಡಿಸಿದ್ರು ಅಷ್ಟೇ ಇರಬೇಕಿವ, ಕೊಡಿಸ್ಲಿಕ್ಕೆ ಅಷ್ಟೇ ಇರಬೇಕು. ಪರಮಾತ್ಮನ ಹೆಂಡತಿ ಪಾರ್ವತಿ ಶಿವನನ್ನು ಕೇಳ್ತಾಳ, ಅಲ್ರಿ ಬ್ರಹ್ಮದೇವ ಹಿಂಗೆ ಕೊಟ್ಟಾನ, ವಿಷ್ಣು ಪರಮಾತ್ಮ ಹಿಂಗೆ ಕೊಟ್ಟಾನ, ನನಗೊಂದಿಷ್ಟು ಕೊಡಿಸ್ರಿ ಅಂತ ತಿಳ್ಕೊಳಲ್ಲಂತ, ನನಗೊಂದಿಷ್ಟು ಏನಾದ್ರು ಕೊಡ್ರಿ ಅಂತ ತಿಳ್ಕೊಳೋದಂತ. ನೀವೆಲ್ಲ ಕೇಳಿದಂಗೆ ಅವತ್ತು ಪರಮಾತ್ಮನ ಹೆಂಡತಿ ಪಾರ್ವತಿ ಕೇಳಕತ್ತಿಲ್ಲ ಅಂತ, ನನಗೊಂದಿಷ್ಟು ಏನಾರ ಕೊಡ್ರಿ ನಾನು ಹಾಕ್ಕೊತೀನಿ ಅಂತ ತಿಳ್ಕೊಳೋದಂತ. ಅವಾಗ ಪರಮಾತ್ಮ ಹೇಳಿದ, ಆಯ್ತು ಬಿಡು ಮಾರಾಯ, ಹೋಗು ಕುಬೇರನ ಅಂಗಡಿ ಒಳಗೆ, ಶರಣರ ಕುಬೇರನ ಅಂಗಡಿ, ಆ ಅಂಗಡಿ ಒಳಗೆ ಸಾಕಷ್ಟು ಸಕಲ ಸಂಪತ್ತು ಭಾಂಡಾರವೇ ತುಂಬಿಕೊಂಡಿತ್ತು ಅವನ ಅಂಗಡಿ. ಆ ಕುಬೇರನ ಅಂಗಡಿ ಅಂದರೆ ಪರಮಾತ್ಮನ ಮಿತ್ರನಾಗಿರುವಂಥವನು ಕುಬೇರನ ಹತ್ರ ಕಳಿಸಿದ್ರಂತ ಪಾರ್ವತಿಯನ್ನು, ಹೋಗಪ್ಪ ನೀನು ಹೋಗಿ ತೊಗೊಂಡು ಬಾ ಅಂತ ತಿಳ್ಕೊಳ್ಳೋದು, ನಿನಗೇನು ಬೇಕಂತ ತೊಗೊಂಡು ಬಾ. ಶರಣರ ನೀವು ಹೋಗಿ ಬರ್ರಿ ಅಂತ ತಿಳ್ಕೊಂಡು ಬಂಗಾರದ ಅಂಗಡಿ ಮುಂದೆ ನೀವು ನಿಂದ್ರಿಸಿದ್ರಿ ಹೆಂಗೆ ಆಕತ್ತೆ ಹೇಳ್ರಿ? ನೀವು ಬೆಕ್ಕದಂಗೆ ತಗೋ ಅಂತಂದ್ರೆ ನೀವೇನು ತೊಗೊಂತೀರಿ ಹೇಳ್ರಿ? ಬಂಗಾರದ ಅಂಗಡಿ ಒಳಗೆ ಹೋಗಿ, ಬಂಗಾರ ಭಾಳ ಸಸ್ತೈತ್ರಿ ಈಗ. ಯವ್ವ ಎಷ್ಟೈತೆ ಹೇಳ್ರಿ ಬಂಗಾರ? ಎಷ್ಟೈತೆವ? ಅಕ್ಕಿ ನೋಡಿ ಎಲ್ಲ ಲೆಕ್ಕ ಕ್ಯಾಲ್ಕುಲೇಷನ್ ಮಾಡ್ಯಾಳ. 1 ಲಕ್ಷ 80 40 ಇವು ಅವರೆಲ್ಲ ಬಂಗಾರ ಖರೀದಿ ಮಾಡಿದಾರೆ ಅವರು. ನೀವೇನಾಗ ಸುಮ್ಮನೆ ಖರೀದಿ ಮಾಡಿಲ್ಲ. ಅವ್ರಿಗೆಲ್ಲ ಕ್ಯಾಲ್ಕುಲೇಷನ್ ನೋಡಿ. ಹೆಣ್ಮಕ್ಳು ಜಲ್ದಿ ಗೊತ್ತು, ಗಂಡು ಮಕ್ಳು ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ರೇಟ್. ಅದಲ್ಲೇ ಲೆಕ್ಕದಾಗಿರ್ತಾರೆ, ನಾವು ಇಷ್ಟು ತೊಗೋಬೇಕು, ಬಂಗಾರ ತೊಗೋಬೇಕು ಅಂತ ತಿಳ್ಕೊಂಡು ಅಂತಿರ್ತೈತಿ. ಎಲ್ಲ ಹೆಣ್ಮಕ್ಳಿಗೆ ಒಂದು ಆಸೆ, ಬಂಗಾರ ಮೇಲೆ ಎಲ್ಲಿಲ್ಲದ ಪ್ರೇಪ್ತಿ. ಸೀರೆ ಒಂದು ಬಂಗಾರ, ಆಮೇಲೆ ಹಾಕ್ಕೊಂಡಿರ್ತಕ್ಕಂಥ ಬಂಗಾರ, ಉಟ್ಕೊಂಡಿರ್ತಕ್ಕಂಥ ಸೀರೆ, ಅದನ್ನು ಉಟ್ಕೊಂಡು ಬಳಿಕ ಪಕ್ಕದ ಮನೆಯವರು ಆಜು ಬಾಜು ಮನೆಯವ್ರು ಕೇಳಬೇಕು. ಅದನ್ನು ಹಾಕ್ಕೊಂಡು ಬಂಗಾರನ ಕೇಳಬೇಕು, ಉಟ್ಕೊಂಡು ಸೀರೆ ಕೇಳಬೇಕು. ಏನಿವ ಕೇಳಲಿಲ್ಲ ಅಂದ್ರೆ ಮತ್ತೆ ಮಂದಿ ಏನೇನೋ ಮಾಡಿಬಿಡ್ತೈತಿ. ಬಂಗಾರ ಸಲುವಾಗಿ ಏನೇನೋ ಮಾಡಿ ದುಡಿತು ಒಂದು ಮುದುಕಿ, ದುಡ್ದು ಏನು ಮಾಡ್ತದು ಅದು ಏನಂತ ತಿಳ್ಕೊಂಡು ಪಕ್ಕದ ಮನೆಯವರು ಬಂಗಾರ ಹಾಕ್ಕೊಂಡ್ರೆ ನಾನು ಹಾಕ್ಕೋಬೇಕಂತದು. ಅದಕ್ಕೂ ಭಾಳ ಆಸೆ, ಎಲ್ಲರಿಗೂ ಆಸೆ ಇರ್ತೈತಲ್ಲ. ಅದಕ್ಕೂ ಒಂದು ಮುದುಕಿಗೆ ಆಸೆ, ದುಡ್ದು ಏನು ಮಾಡ್ತು ಹಾಕ್ಕೊಂಡು ಏನು ಮಾಡ್ತು, ಹೊಸಪೆ ಇದಕ್ಕೆ ಕೊಪ್ಪಳಕ್ಕೆ ಹೋಗಿ ತೊಗೊಂಡು ಬಂದು ಅದು ಏನು ಮಾಡುತ್ತೆ ಅಂತ ತಿಳ್ಕೊಂಡು ಅಂದ್ರೆ ಪಾಟ್ಲಿ ಏನಂತಾರಲ್ಲ ಅವ್ರು, ಕೈಯಾಗ ಪಾಟ್ಲಿ ಹಾಕ್ಕೊಂತದು. ಪಾಟ್ಲಿ ಹಾಕ್ಕೊಂಡು ಅದು ಏನು ಮಾಡಿತ್ತು, ಸುಮ್ಮನೆ ಇರಲಿಲ್ಲ, ಪಕ್ಕದ ಮನೆಯಾಗ ಹೋದ ಬಳಿಕ ಆಗ ಹಿಂಗೆ ಕೈ ಮುಟ್ಕೊತಿತ್ತಂತ. ಅವ್ರು ತಮಗೆ ಅಡುಗೆ ಮಾಡೋಕೆ ಗದ್ದಲ್ದಾಗ ಅದು ಪಾಟ್ಲಿ ತೊಗೊಂಬಂದಿದ್ದು ನೋಡಲೇ ಇಲ್ಲ ಅವರು. ನೋಡಲಿಲ್ಲ, ಅದು ಅಂತೂ ಈಕಿ ಕೊಳ್ಳಕ್ಕೆ ಹಾಕ್ಕೊಂಬಂದ, ನಾನಾ ಮೊದಲು ನೋಡಿನಿ, ನನ್ನ ಕೇಳವಳ್ಳಂಥದ್ದು. ಸಿಟ್ಟು ಬಂತು ಅದಕ್ಕೆ. ಒಂದು ಪಕ್ಕದ ಮನೆಯಾಗ ಆಜು ಬಾಜು ಮನೆಯಾಗ ಅಡ್ಡಾಡಕತ್ತು, ಯಾರೂ ಕೇಳಲಿಲ್ಲ. ಅದು ಅಂತೂ ಯಾರು ಕೇಳವಳ್ರು ಅಂತ ತಿಳ್ಕೊಂಡಂದು ಏನು ಮಾಡ್ತು, ಸಾಯಂಕಾಲ ಹೊತ್ತು ಏನು ಮಾಡಕತ್ತಿತ್ತು, ಕಸ ಹೊಡೆಯಕತ್ತಿತ್ತು ರೀ ಮನೆ ಮುಂದೆ. ಪಾಟ್ಲಿ ಹಿಂಗೆ ಹಾಕ್ಕೊಂಡಿತ್ತು, ಹಿಂಗೆ ಕಸ ಹೊಡ್ಕೊಂತ ತಂದೇನೋ ದೊಡ್ಡದೇನೋ 4 ಎಕರೆ ಹಂಗಳೈತೆ ಹಾಕಿದೆ. ಹಿಂಗೊಂದು ಗೇಣ ಐತೆ ಅನ್ಕೊಂತ ಬಂದ್ಲು. ಎಲ್ಲಿಗೆ? ಆಜು ಬಾಜು ಮನೆಯವರು ಕಸ ತನ್ನ ಮನೆ ಅನ್ಕೊಂತ ಆಜು ಬಾಜು ಮನೆಯವರು ಅನ್ಕೊಂತ ಎಲ್ಲಿ ಬಂದ್ಲು? ಹನುಮಪ್ಪನ ಗುಡಿ ಮಠ ಬಂದಲ್ರಿ. ಹನುಮಪ್ಪನ ಗುಡಿ ಮಠ ಬಂದ್ರು ಯಾರು ಈ ಪಾಟ್ಲಿ ಯಾವಾಗ ತಂದಿದ್ದು, ಎಷ್ಟು ಕೊಟ್ಟು ತಂದಿದೆ ಅಂತ ಕೇಳಲಿಲ್ಲ. ಹನುಮಪ್ಪನ ಗುಡಿ ಮಠ ಅನ್ಕೊಂತ ಬಂದ್ಲು, ಯಾರು ಕೇಳಲೇ ಇಲ್ಲ. ಹೊತ್ತಾತು, 7 ಗಂಟೆ ಆಯ್ತು, ಹಿತ್ತಲ್ದಾಗ ಹೋಗಿ ಕೂತ್ಯತ್ತ, ಯಾರು ಕೇಳಲಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತು, ಹಿತ್ತಲ್ದಾಗ ಬಣಿವಿತ್ತು, ಬಣಿವಿಗೆ ಬೆಂಕಿ ಹಚ್ಚಿಬಿಡ್ತೀರಿ. ಬೆಂಕಿ ಹಚ್ಚಿದ ಬಳಿಕ ಏನು ಅನ್ನಕತ್ತು, ಅಯ್ಯೋ ಬೆಂಕಿ ಎತ್ತೈತೆ ಬಣಿವಿಗೆ ಅಂತ ತಿಳ್ಕೊಂಡು ಅನ್ನಕತ್ತು. ಎಲ್ಲರೂ ಹಿಡಿಯೂರು ಮಂದಿ ಬಕೆಟು ಕೊಡ ತೊಗೊಂಬಂದು ನೀರ್ದ ತೊಗೊಂಬಂದು ಹಾರ್ಸಾಕತ್ತಿದ್ರು. ಅದ್ರಾಗ ಬೆಂಕಿ ಬೆಳಕಿನೊಳಗೆ ಪಾಟ್ಲಿ ಪಳ ಲಕ್ಕ ಅಂತ ಒಳೆಯಾಕತ್ತಿತ್ತು. ಅವಾಗ ಅದ್ರಾಗ ಒಂದು ಮುದುಕಿ ಬಂದು, ಯವ್ವ ಈ ಪಾಟ್ಲಿ ಯಾವಾಗ ತಂದಿದಿ, ಎಷ್ಟು ಲಕ್ಕ ಪಳ ಅಂತ ಒಳೆಯಾಕತ್ತೇವಲ್ಲ ಅಂತ ತಿಳ್ಕೊಂಡಂದ ಬಳಿಕ ಇದಾ ಮಾತ ಮುಂಜಾನೆ ಕೇಳಿದ್ರೆ ಬಣಿವಿಗೆ ಯಾಕೆ ಬೆಂಕಿ ಹಚ್ತಿದ್ದೆ ನಾನು ಅನ್ಲಕ್ಕೆ. ಕೇಳ್ರಿ ದಯವಿಟ್ಟು ಮತ್ತೆ, ಯಾಕೆ ಅಂದ್ರೆ ಬೆಂಕಿ ಹಚ್ತೈತೆ ಮಂದಿ.
ಸೀರೆ ಉಟ್ಕೊಂಡ್ರು ಕೇಳ್ರಿ, ಅವ್ರ ಮನಸ್ಸಿಗೆ ಸಮಾಧಾನ ಹಂಗೆ ಕೇಳ್ರಿ. ಮತ್ತು ಎಷ್ಟು ಕೊಡು ತಂದು, ಯಾವಾಗ ತಂದು, ಏನಂತ ತಿಳ್ಕೊಂಡು ಕೇಳ್ರಿ. ಬಂಗಾರ ಹಾಕ್ಕೊಂಡ್ರು ಕೇಳ್ರಿ, ಸೀರೆ ಉಟ್ಕೊಂಡ್ರು ಕೇಳ್ರಿ. ಅಣ್ಣನ ಬಳಗದವ್ರ ನೀವು ಜೋತ್ರ ಉಟ್ಕೊಂಡ್ರು ಕೇಳ್ರಿ, ಪ್ಯಾಂಟ್ ಉಟ್ಕೊಂಡ್ರು ಕೇಳ್ರಿ. ಮತ್ತು ನೀವು ಬೆಂಕಿ ಹಚ್ಚಾರ ಹಿಂಗಿರ್ತೈತಲ್ಲ. ಅದಕ್ಕೆ ಮುಕ್ಕೋಟಿ ದೇವತೆಗಳ ಒಳಗ ಬ್ರಹ್ಮ ವಿಷ್ಣು ಮಹೇಶ್ವರನಾಗಿರ್ತಕ್ಕಂಥ ಶಿವನ ಹೆಂಡತಿಯಾಗಿರ್ತಕ್ಕಂಥ ಪಾರ್ವತಿ ಅಂತಾಳೆ, ನನಗೇನಾದರೂ ಕೊಡಿಸು ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಕುಬೇರನ ಅಂಗಡಿ ಒಳಗೆ ಹೋಗ್ತಾಳಂತ. ಅವಾಗ ಕುಬೇರ ಅಂತಾನ, ಅಮ್ಮ ನಿನಗೆ ಈ ವಿಭೂತಿ ಗಟ್ಟಿಯ ತೂಕದಷ್ಟು ನನ್ನಿಂದ ಕೊಡುವುದಕ್ಕಾಗುವುದಿಲ್ಲ. ನಿನಗೆ ಎಷ್ಟು ಸಾಧ್ಯವಾಗ್ತದ ಅಷ್ಟು ಆಭರಣಗಳನ್ನು ತೆಗೆದುಕೊಂಡು ಹೋಗಿಬಿಡು ಅಂತ ತಿಳ್ಕೊಳಂತ. ಪಾರ್ವತಿ ಅಂತಾಳೆ, ಇಲ್ಲ, ನನ್ನ ಒಡೆಯ ಜಗದೊಡೆಯನಾಗಿರುವಂಥ ಜಗದೀಶ್ವರನಾಗಿರತಕ್ಕಂಥವನು ನನಗೆ ಒಂದು ವಿಭೂತಿ ಗಟ್ಟಿಯನ್ನು ಕೊಟ್ಟು ಕಳಿಸಿದ್ದಾನೆ. ಇದರ ತೂಕದಷ್ಟು ನನಗೆ ಬಂಗಾರದ ಆಭರಣಗಳನ್ನು ಕೊಡು ನನಗೆ ಅಂತ ತಿಳ್ಕೊಂಡು ಹಠ ಮಾಡ್ತಾ ಇದ್ಲಂತ. ಆಯ್ತವ, ನನಗೇನು ಮಾಡೋಕ್ಕಾಗಂಗಿಲ್ಲ, ತಗೋ ಅಂತ ತಿಳ್ಕೊಂಡು ಒಂದು ಕಡೆ ತೂಕದ ಒಳಗೆ ವಿಭೂತಿ ಗಟ್ಟಿಯನ್ನು ಇಟ್ರಂತ, ಒಂದು ಕಡೆ ಕುಬೇರನ ಅಂಗಡಿ ಒಳಗೆ ಒಂದೊಂದು ಆಭರಣಗಳನ್ನು ತಂದು ಇಟ್ಟರಂದ್ರೂ ಕೂಡ ವಿಭೂತಿ ಗಟ್ಟಿ ಮೇಲೆ ಹೇಳಲಿಲ್ಲಂತ. ಅವಾಗ ಪಾರ್ವತಿ ಅಂತಾಳ, ಯಾಕಂದ್ರೆ ಅದ್ರ ತೂಕದಷ್ಟು ಕೊಡಬೇಕಾಗಿತ್ತು. ಕುಬೇರ್ ಅಂತಾನ, ಇದ್ರ ತೂಕ ಇದಷ್ಟು ಕೊಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಮೊದಲ ಹೇಳಿದ್ದ. ವಿಭೂತಿ ಗಟ್ಟಿ ಮೇಲೆ ಹೇಳಲಿಲ್ಲಂತ. ಮುಖ ಸಪ್ಪು ಮಾಡ್ಕೊಂಡು ಮನೆಗೆ ಬಂದ್ಲಂತ. ಯಾಕೆ ಪಾರ್ವತಿ ಹಿಂಗ್ಯಾಕೆ ಸಪ್ಪು ಮಾಡ್ಕೊಂಡು ಬಂದಿದಿ ಅಂತ ತಿಳ್ಕೊಂಡು ಅಂದಾಗ ಅವಾಗ, ಇಲ್ಲ, ಇದರ ತೂಕದಷ್ಟು ನನಗೆ ಬಂಗಾರದ ಆಭರಣಗಳು ಸಿಗಲಿಲ್ಲ ಅಂತ ತಿಳ್ಕೊಂಡು ಅನ್ನಕತ್ತಿಲ್ದು. ಹುಚ್ಚಿ, ಅದನ್ನ ಯಾಕೆ ಚಿಂತೆ ಮಾಡ್ತೀಯಾ? ಅದರ ತೂಕದಷ್ಟು ನಿನಗ್ಯಾಕೆ ಅಂತ ತಿಳ್ಕೊಂಡವನು, ನಿನಗ್ಯಾಕೆ ಚಿಂತೆ ಮಾಡ್ತೀಯಾ? ಬಾಯಿಲ್ ಅಂತ ತಿಳ್ಕೊಂಡು ಬ್ರಹ್ಮದೇವ ಕೇವಲ ನಾಲಿಗೆ ಒಳಗೆ ಮಾತ್ರ ಹಿಂಗೆ ಜಾಗವನ್ನು ಕೊಟ್ಟಾನ, ಮತ್ತು ವಿಷ್ಣು ಪರಮಾತ್ಮ ಎದಿ ಒಳಗೆ ಮಾತ್ರ ಲಕ್ಷ್ಮಿಗೆ ಸ್ಥಾನವನ್ನು ಕೊಟ್ಟಾನ. ನೀನು ಅವ್ರಿಗೆ ಬಹಳ ಜಿಪುಂಡ್ರದಾರ, ಅವ್ರು ಬಹಳ ಜಿಪುಂಡ್ರ ಸ್ವಲ್ಪ ಕೊಟ್ಟಾರ. ನೀನು ಸದಾಬಕಾಲ ನನ್ನ ವಾಮ ಭಾಗದಲ್ಲಿ ಸದಾಬಕಾಲ ನನ್ನ ದೇಹದೊಳಗೆ ಅರ್ಧ ಭಾಗವನ್ನು ತೆಗೆದುಕೊಂಡು ತಿಳ್ಕೊಂಡು ಪರಮಾತ್ಮ ಆ ಒಂದು ಪಾರ್ವತಿಗೆ ತನ್ನ ಅರ್ಧ ಭಾಗವನ್ನು ಕೊಟ್ಟ. ಅವತ್ತಿನಿಂದ ಪರಮಾತ್ಮನಿಗೆ ಅರ್ಧನಾರೀಶ್ವರ ಅಂತ ತಿಳ್ಕೊಂಡು ಹೇಳಿಕೊಂಡು